ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಗೈಸ್, ನೀವು ಏನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀರಾ ಇಲ್ಲ ಮಾಡಬೇಕಾ? ಮುಂದಿನ ದಿನಗಳಲ್ಲಂತೂ ನಿಮ್ಮದು ಚಾನಲ್ ಕ್ರೈಟೇರಿಯಾ ಕಂಪ್ಲೀಟ್ ಆಗೇ ಆಗುತ್ತೆ. ಆದಾಗ ನೀವು ಏನು ಮಾಡ್ತೀರಾ, ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಆಗ ಏನಾಗುತ್ತೆ, ಚಾನಲ್ ಡೈರೆಕ್ಟ್ಲಿ ರಿಜೆಕ್ಟ್ ಆಗುತ್ತೆ. ಯಾಕೆ? ಏನು ಮಿಸ್ಟೇಕ್ಸ್ನ ನೀವು ಮಾಡಿದ್ದೀರಾ ಅಂತ ಇಲ್ಲ ಮಾಡ್ತಾ ಇದ್ದೀರಾ ನೀವು ನೋಡಿ. ಮುಂದೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ವಿಡಿಯೋದಲ್ಲಿ ಇರಿ. ಆ್ಯಂಡ್ ಹಾಂ ಗೈಸ್, ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮೇನ್ ಥೀಮ್ ಅಂದರೆ ಏನು, ಈಗ ನಿಮ್ಮದು ಚಾನಲಲ್ಲಿ ಎಂಟರ್ ಆಗಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಸಬ್ಸ್ಕ್ರೈಬರ್ಸ್ಗೆ, ನಿಮ್ಮ ಆಡಿಯನ್ಸ್ಗೆ ಇವರು ಯಾವ ರಿಲೇಟೆಡ್ ವಿಡಿಯೋ ಮಾಡ್ತಿದ್ದಾರಂತ. ನೋಡಿ, ಈ ಥರ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ನೋಡಿ ನನ್ನ ಚಾನಲ್ ಬಂದಿದ್ದು ಗೊತ್ತಾಗ್ಬಿಡುತ್ತೆ. ನಾನು ಯಾವ ಟಾಪಿಕಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲ ಯಾವ ಕ್ಯಾಟಗರಿಯಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಇದೇ ಥರ ಗೈಸ್ ಥೀಮ್ ಬಂದುಬಿಟ್ಟು ನೀವು ಮಾಡಿ, ನಿಮ್ಮ ವಿಡಿಯೋದು ಲೈಕ್ ಬ್ಯಾನರ್ ಅದೆಲ್ಲ ಚೆನ್ನಾಗಿ ಮಾಡಿ ಹಾಕಿ, ನೀವು ಯಾವ ಟಾಪಿಕಲ್ಲಿ ವಿಡಿಯೋ ಮಾಡ್ತೀರಾ ಅದನ್ನೆಲ್ಲ ಬರೆದು ಹಾಕಿ, ನಿಮ್ಮದು ಡಿಸ್ಕ್ರಿಪ್ಷನ್ ಎಲ್ಲ ಚೆನ್ನಾಗಿ ಹಾಕಿ. ಓಕೆನಾ ಗೈಸ್? ಅದಾದಮೇಲೆ ಮೋಸ್ಟ್ ವ್ಯೂವೆಡ್ ವೀಡಿಯೋಸ್, ಹಾಗಂದರೆ ನೋಡಿ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಪಾಪ್ಯುಲರ್ ವೀಡಿಯೋಸು ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮದು ಪಾಪ್ಯುಲರ್ ವೀಡಿಯೋಸ್ನ ಚೆಕ್ ಮಾಡುತ್ತೆ. ನೀವು ಪಾಪ್ಯುಲರ್ ಅಂದರೆ ವ್ಯೂಸ್ ಎಷ್ಟು ಬಂದಿದೆ ನಿಮ್ಮದು ಚಾನಲಲ್ಲಿ ಅಂತ, ಎಷ್ಟು 1 ಮಿಲಿಯನ್ ಬಂದಿದೆಯಾ, 2 ಮಿಲಿಯನ್ಸ್ ಬಂದಿದೆಯಾ, ಇಷ್ಟು ವ್ಯೂಸು ವೈರಲ್ ಆಗಿದೆ, ಯಾವುದು ನಿಮ್ಮದು ವಿಡಿಯೋ ವೈರಲ್ ಆಗಿದೆ ಇದೆಲ್ಲ ಚೆಕ್ ಮಾಡುತ್ತೆ ಬಂದುಬಿಟ್ಟು ಯೂಟ್ಯೂಬ್ ನಿಮ್ಮದು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನ್ಯೂಯೆಸ್ಟ್ ವೀಡಿಯೋ. ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮದು ನ್ಯೂಯೆಸ್ಟ್ ವೀಡಿಯೋ ಅಂದರೆ ಈಗ ಲೇಟೆಸ್ಟ್ ವೀಡಿಯೋನ ಚೆಕ್ ಮಾಡುತ್ತೆ ನಿಮ್ಮದು. ಇದನ್ನೇ ಲೇಟೆಸ್ಟ್ ವೀಡಿಯೋನೇ ನ್ಯೂಯೆಸ್ಟ್ ವೀಡಿಯೋ ಅನ್ನೋದು. ಲೇಟೆಸ್ಟ್ ವೀಡಿಯೋದಲ್ಲಿ ಯೂಟ್ಯೂಬ್ ನಿಮ್ಮದು ಈಗ ನಿನ್ನೆ ಏನು ಪೋಸ್ಟ್ ಮಾಡಿದ್ರಿ, ಇವತ್ತೇನು ಪೋಸ್ಟ್ ಮಾಡಿದ್ರಿ, ಮೊನ್ನೆ ಏನು ಪೋಸ್ಟ್ ಮಾಡಿದ್ರಿ, ಲೇಟೆಸ್ಟ್ ವೀಡಿಯೋದಲ್ಲಿ ಅದು ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮದು ಚೆಕ್ ಮಾಡುತ್ತೆ. ಓಕೆನಾ ಗೈಸ್? ಇದಾಯಿತು ನಮ್ಮದು ನ್ಯೂಯೆಸ್ಟ್ ವೀಡಿಯೋದು. ಓಕೆನಾ? ಈಗ ನೆಕ್ಸ್ಟಲ್ಲಿ ಬಂದುಬಿಟ್ಟು ಬಿಗ್ಗೆಸ್ಟ್ ಪ್ರಮೋಷನ್ ಆಫ್ ವಾಚ್ ಟೈಮ್. ಈಗ ವಾಚ್ ಟೈಮ್ ಬಂದುಬಿಟ್ಟು ಏನು ಚೆಕ್ ಮಾಡ್ತಾರೆ ಅಂದರೆ, ವಾಚ್ ಟೈಮ್ ಬಂದುಬಿಟ್ಟು ಎಲ್ಲಿಂದ ಸಿಕ್ತು ನಿಮಗೆ, ಯಾವ ವೀಡಿಯೋದಿಂದ ನಿಮಗೆ ಅಷ್ಟು ವಾಚ್ ಟೈಮ್ ಸಿಕ್ತು. ಈಗ ಅಂದ್ಕೊಳ್ಳಿ 10 ಮಿಲಿಯನ್ಸ್ ನಿಮ್ಮದು ವ್ಯೂಸ್ ಬಂದಿದೆ ಅಂದ್ಕೊಳ್ಳಿ. ಆ 10 ಮಿಲಿಯನ್ಸ್ ವ್ಯೂಸಲ್ಲಿ ನಿಮಗೆ ಎಷ್ಟು ವಾಚ್ ಟೈಮ್ ಸಿಕ್ಕಿದೆ, ಆ್ಯಂಡ್ ಅದರಲ್ಲಿ ನಿಮಗೆ ಏನಕ್ಕೆ ಇಷ್ಟೊಂದು ವೀಡಿಯೋ ಬಂದುಬಿಟ್ಟು ವೈರಲ್ ಆಯಿತು, ಅದು ಯಾಕೆ ಅಷ್ಟು ವ್ಯೂಸ್ ಬಂದಿದೆ, ಅದು ಯಾಕೆ ಅದರಲ್ಲಿ ಅಂಥದ್ದು ಏನಿದೆ ಅಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿದೆ ಅಂತ ಅವರು ಚೆಕ್ ಮಾಡ್ತಾರೆ. ಓಕೆನಾ? ಕ್ಲಿಯರ್ಲಿ ಅವ್ರು ಚೆಕ್ ಮಾಡ್ತಾರೆ. ಅದು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಓಕೆನಾ? ಆ್ಯಂಡ್ ವಿಡಿಯೋ ಮೆಟಾಡೇಟಾ. ವಿಡಿಯೋ ಮೆಟಾಡೇಟಾ ಅಂದರೆ ಏನು? ಇನ್ಕ್ಲೂಡಿಂಗ್ ಟೈಟಲ್ಸ್, ಥಂಬ್ನೈಲ್ಸ್. ವಿಡಿಯೋ ಮೆಟಾಡೇಟಾ ಅಂದರೆ ಟೈಟಲ್ಸ್ ಈಗ ಸೇಮೇ ಏನಾದರೂ ಇದ್ದರೆ, ನಿಮ್ಮದು ಟೈಟಲ್ಸ್ ಎಲ್ಲ ಡಿಫ್ರೆಂಟ್ ಟೈಪಲ್ಲಿ ಇರಬೇಕು. ಆ್ಯಂಡ್ ಥಂಬ್ನೈಲ್ನೂ ಕೂಡ ಡಿಫ್ರೆಂಟ್ ಟೈಪಲ್ಲಿ ಇರಬೇಕು ನಿಮ್ಮದು. ಸೇಮ್ ಏನಾದರೂ ಥಂಬ್ನೈಲ್ ಏನಾದರೂ ಸೇಮ್ ಇದ್ದರೆ ಆ್ಯಂಡ್ ಟೈಟಲ್ ಏನಾದರೂ ನಿಮ್ಮದು ಸೇಮ್ ಇದ್ದರೆ ಅವ್ರು ಬಂದುಬಿಟ್ಟು ನಿಮ್ಮದು ಚಾನಲ್ ಡೈರೆಕ್ಟ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆನಾ ಗೈಸ್? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಟೈಟಲ್ಲು ಥಂಬ್ನೈಲು ಡಿಫ್ರೆಂಟ್ ಆಗಿರಬೇಕು. ನೀವೇನಾದರೂ ಸೇಮ್ ಟೈಟಲ್ ಸೇಮ್ ಥಂಬ್ನೈಲ್ ಹಾಕಿದರೆ ಈಗಲೇ ಹೋಗ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ನಿಮ್ಗೆ ಆಪ್ಷನ್ ಇರುತ್ತೆ ಚೇಂಜ್ ಮಾಡೋದು. ಅದನ್ನು ಹೋಗ್ಬಿಟ್ಟು ಈಗಲೇ ನೀವು ಚೇಂಜ್ ಮಾಡ್ಕೊಳ್ಳಿ. ಟೈಟಲ್ನ ಬೇರೆ ಟೈಪಲ್ಲಿ ಬರೀರಿ, ಆ್ಯಂಡ್ ನಿಮ್ಮದು ಥಂಬ್ನೈಲ್ನ ಬಂದುಬಿಟ್ಟು ಬೇರೆ ಟೈಪಲ್ಲಿ ಮಾಡಿಬಿಟ್ಟು ಹಾಕಿ, ಸೇಮ್ ಹಾಕಬೇಡಿ, ಚೇಂಜ್ ಮಾಡಿ. ಟೈಟಲಲ್ಲಿ ಫಾಂಟ್ಸ್ನ ಬೇಕಿದ್ರೂ ನೀವು ಚೇಂಜ್ ಮಾಡ್ಕೋಬೋದು. ಓಕೆನಾ? ಅದು ಆಗ ಸೇಮಿಗೆ ಬರಲ್ಲ. ನೀವು ಫಾಂಟ್ಸ್ ಏನಾದರೂ ಚೇಂಜ್ ಮಾಡಿದರೆ ಆಗ ಸೇಮ್ ಥಂಬ್ನೈಲ್ ಬರಲ್ಲ, ಡಿಫ್ರೆಂಟ್ ಥಂಬ್ನೈಲ್ ಬರುತ್ತೆ. ಅದು ಆದಮೇಲೆ ಗೈಸ್ ನಿಮಗೆ ಇನ್ನೊಂದು ಏನಂದರೆ ರಿಯೂಸ್ಡ್ ಕಾಂಟೆಂಟು. ನೀವು ಬಂದುಬಿಟ್ಟು ರಿಯೂಸ್ಡ್ ಕಾಂಟೆಂಟ್ ಹಾಕಬಾರ್ದು. ಆಗ ಬಂದುಬಿಟ್ಟು ನಿಮ್ಮ ಚಾನಲ್ ರಿವ್ಯೂಗೆ ಹೋದಾಗ ಡೈರೆಕ್ಟ್ಲಿ ಬಂದುಬಿಟ್ಟು ರಿಜೆಕ್ಟ್ ಮಾಡಿಬಿಡ್ತಾರೆ. ನಿಮ್ಮದು ಚಾನಲ್ ಬಂದುಬಿಟ್ಟು ಮಾನಿಟೈಸ್ ಆಗಲ್ಲ. ಯಾಕಂದರೆ ರಿಯೂಸ್ಡ್ ಕಾಂಟೆಂಟ್ ಬಂದುಬಿಟ್ರೆ ಒಂದೇ ಥರ ನೀವೇನಾದರೂ ವೀಡಿಯೋ ಹಾಕಿದರೆ ಅದು ಬಂದುಬಿಟ್ಟು ರಿಯೂಸ್ಡ್ ಕಾಂಟೆಂಟಲ್ಲಿ ಹೋಗಿಬಿಡುತ್ತೆ. ಆಗ ನಿಮ್ಮ ಆಡಿಯನ್ಸ್ ಏನು ಬರೀ ಅದನ್ನು ನೋಡಿದ್ದೇ ನೋಡ್ತಾರೆ ಅಂತ ಅವ್ರಿಗೆ ಇದಾಗುತ್ತೆ. ಸೊ ಹಾಗಾಗಿ ರಿಯೂಸ್ಡ್ ಕಾಂಟೆಂಟ್ ಅವ್ರಿಗೇನು ಪ್ರಯೋಜನ ಆಗೋಲ್ಲ. ಹಾಗಾಗಿ ರಿಯೂಸ್ಡ್ ಕಾಂಟೆಂಟ್ ಬಂದುಬಿಟ್ಟು ನೀವು ಮಾಡಬಾರ್ದು. ಡಿಫ್ರೆಂಟ್ ಟೈಪಲ್ಲಿ ಬಂದುಬಿಟ್ಟು ನೀವು ವೀಡಿಯೋ ಮಾಡಬೇಕು. ಇಲ್ಲ ಸೇಮೇ ವೀಡಿಯೋ ಮಾಡ್ತಿದ್ದೀರಾ ಅದೇ ನೀವು ಡಿಫ್ರೆಂಟ್ ಟೈಪಲ್ಲಿ ಮಾಡಿ. ಓಕೆನಾ? ಸೇಮ್ ವೀಡಿಯೋ ನೀವು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಹಾಂ ಗೈಸ್, ನೀವು ಮಾನಿಟೈಸೇಷನ್ಗೆ ಏನಾದರೂ ಅಪ್ಲೈ ಮಾಡಿದರೆ 30 ಡೇಸ್ವರೆಗೂ ಮಾನಿಟೈಸೇಷನ್ಗೆ ಏನಾದರೂ ನೀವು ಅಪ್ಲೈ ಮಾಡಿದರೆ ನೀವು ಒಂದು ಸಲ ರಿಜೆಕ್ಟ್ ಆದರೆ ನೀವು 30 ಡೇಸ್ವರೆಗೂ ವೆಯ್ಟ್ ಮಾಡಬೇಕು. ಫಸ್ಟ್ನೇ ಸಲ ರಿಜೆಕ್ಟ್ ಆದರೆ 30 ಡೇಸ್ ಅಂದರೆ 1 ತಿಂಗಳು ನೀವು ವೆಯ್ಟ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ನೀನು ಸೆಕೆಂಡ್ನೇ ಟೈಮ್ ಏನಾದರೂ ಮಾನಿಟೈಸೇಷನ್ ಅಪ್ಲೈ ಮಾಡಿ ರಿಜೆಕ್ಟ್ ಆದರೆ 90 ಡೇಸ್ ನೀವು ವೆಯ್ಟ್ ಮಾಡಬೇಕು ಅದನ್ನು ಮತ್ತೆ ಅಪ್ಲೈ ಮಾಡೋಕ್ಕೆ. 90 ಡೇಸ್ ಅಂದರೆ 3 ತಿಂಗಳು. ನೀವು ಸುಮ್ಮನೆ ಹೋಗಿ ಮಲ್ಕೊಳ್ಳಿ ಗೈಸ್. 3 ತಿಂಗಳು ಏನು ಮಾಡ್ತೀರಾ, ಅದಕ್ಕೆ ಫಸ್ಟೇ ಚಾನಲ್ಲು ನಿಮ್ಮದು ರಿವ್ಯೂ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಕರೆಕ್ಟಾಗಿದೆಯಾ, ಡಿಸ್ಕ್ರಿಪ್ಷನ್ ಕರೆಕ್ಟಾಗಿದೆಯಾ, ಟೈಟಲ್ ಕರೆಕ್ಟಾಗಿದೆಯಾ, ವೀಡಿಯೋಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲನೂ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ನಿಮ್ಮ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ ಗೈಸ್? ಅದಾದಮೇಲೆ ಇನ್ನೊಂದು ಏನಂದರೆ
ನಿಮ್ಮದು ಟ್ಯಾಗ್ಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಡಿ. ಟ್ಯಾಗ್ಸು ಡಿಸ್ಕ್ರಿಪ್ಷನ್ ಹಾಕೋದ್ರಿಂದ ಅವ್ರು ಬಂದುಬಿಟ್ಟು ಡೈರೆಕ್ಟ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಅದು ಬಂದುಬಿಟ್ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಆಪೋಸಿಟ್ ಇದೆ. ನೀವು ಟ್ಯಾಗ್ಸ್ನ ಬಂದುಬಿಟ್ಟು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಬಾರ್ದು. ಓಕೆನಾ ಗೈಸ್, ಇದು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಟ್ಯಾಗ್ಸ್ನ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಡಿ. ಟ್ಯಾಗ್ಸ್ ಬಂದುಬಿಟ್ಟು ನೀವು ಎಡಿಟ್ ಮಾಡ್ತಿರಲ್ಲ ನಿಮ್ಮ ವಿಡಿಯೋ, YT ಸ್ಟುಡಿಯೋದಲ್ಲೂ ಆಪ್ಷನ್ ಕೊಟ್ಟಿದ್ದಾರೆ ಟ್ಯಾಗ್ಸದು ಪ್ಲೇಸ್ ಎಲ್ಲಿದೆ ಅಂತ. ಆ ಟ್ಯಾಗ್ಸಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ಲಿ ನಿಮ್ಮ ಟ್ಯಾಗ್ಸ್ನ ಹಾಕ್ಬೋದು. ಅದಾದಮೇಲೆ ನೀವು ಕ್ರೌಮ್ ಬ್ರೌಸರಲ್ಲೂ ಹೋಗ್ಬಿಟ್ಟು ನಿಮಗೆ ಇದು ಟ್ಯಾಗ್ಸದು ಆಪ್ಷನ್ ಕೊಟ್ಟಿರ್ತಾರೆ. ಆ ಟ್ಯಾಗ್ಸಲ್ಲಿ ಹೋಗ್ಬಿಟ್ಟು ನೀವು ಟ್ಯಾಗ್ಸ್ ಹಾಕ್ಬೋದು. ಯಾವುದೇ ಕಾರಣಕ್ಕೂ ನೀವು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ಸ್ನ ಹಾಕಬೇಡಿ. ಸೊ ಇದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ದು ಆಪೋಸಿಟ್ ಇದೆ. ಸೊ ನೀವು ಹಾಕೋಕ್ಕೆ ಹೋಗಬೇಡಿ. ಓಕೆನಾ ಗೈಸ್? ಸೊ ಇವತ್ತು ನನ್ನ ಮಗಳು ಮಲಗಿಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ವೀಡಿಯೋನೇ ಮಾಡೋಕ್ಕೆ ಬಿಡ್ತಿಲ್ಲ. ಅವಳ ಕಡೆಯಿಂದ ಏನಾದರೂ ಡಿಸ್ಟರ್ಬೆನ್ಸ್ ಏನಾದರೂ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಗೈಸ್. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.